ನಮಸ್ತೆ ಗೆಳೆಯರಿ, ಶ್ರೀನಿಧಿ ಗೈಡ್ಲೈನ್ಸ್ ಯೂಟ್ಯೂಬ್ ಚಾನಲಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾವು ಲ್ಯಾಪ್ಟಾಪ್ನ ಮೂಲಕ ಸ್ಕ್ರೀನ್ ರೆಕಾರ್ಡ್ ಯಾವ ಥರನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ವಿಂಡೋಸ್ ಬಟನ್ ಜೊತೆ ಶಿಫ್ಟನ್ನು ಹಿಡಿದು ಎಸ್ ಬಡಿದ್ರೆ ಸಾಕು, ಈ ಥರನಾದ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ. ಅದರಲ್ಲಿ ನಾವು ಬಂದು ನೋಡೀಗ ಈ ಥರನಾಗಿ ಬಡಿದ್ಬಿಟ್ಟು ನಾವು ಏನು ಮಾಡ್ಬೇಕಪ್ಪ ಅಂತಂದರೆ, ಇಲ್ಲಿ ಸ್ಕ್ರೀನ್ಶಾಟ್ಗೆ ಬರಬೇಕಂತಪ್ಪ ಅಂತಂದರೆ ಈ ಥರನಾಗಿ ಬಂದು ನಾವು ಈ ಥರನಾಗಿ ಎಳೆದು ಬಿಟ್ಟರೆ ಸಾಕು, ಸ್ಕ್ರೀನ್ಶಾಟ್ ಆಗುತ್ತೆ. ಇಲ್ಲಿ ಬಂದಿದೆ ನೋಡಿ, ಸ್ಕ್ರೀನ್ಶಾಟ್ ಆಗಿದೆ. ಈ ಥರನಾದ ಒಂದು ಸ್ಕ್ರೀನ್ಶಾಟ್ ನಮಗೆ ಸಿಗುತ್ತದೆ. ಈಗ ನಾವು ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಂತ ಅಂದರೆ ವಿಂಡೋಸ್ ಬಟನ್ ಜೊತೆ ಶಿಫ್ಟನ್ನು ಬಡಿದು ಎಸ್ ಅನ್ನು ಟೈಪ್ ಮಾಡಿದರೆ ಸಾಕು, ಸ್ಕ್ರೀನ್ಶಾಟ್ ಮೇಲೆ ಹೋಗಬೇಕಾಗುತ್ತೆ. ಸ್ಕ್ರೀನ್ ರೆಕಾರ್ಡ್ ಮೇಲೆ ಓದು ನಾವು ಈ ಮೂಲೆಯಲ್ಲಿಟ್ಟು ಈ ಥರನಾಗಿ ಜಗಬೇಕಾಗುತ್ತೆ. ಈ ಥರನಾಗಿ ಜಗ್ಗಿ ಇಲ್ಲಿ ಮ್ಯೂಟ್ ಆಗಿದೆ, ಮೈಕ್ ಮ್ಯೂಟ್ ಆಗಿದೆ. ನಾವು ಮಾತಾಡಿದ ಮಾತುಗಳು ಕೇಳಿ ಬರಬೇಕಪ್ಪ ಅಂತಂದರೆ ಮ್ಯೂಟನ್ನು ಅನ್ಮ್ಯೂಟ್ ಮಾಡಬೇಕಾಗುತ್ತೆ. ಈಗ ಅನ್ಮ್ಯೂಟ್ ಮಾಡಿದ್ದೀನಿ. ಈ ಥರನಾಗಿ ಮಾಡಿ ಸ್ಟಾರ್ಟ್ ಮಾಡಿದರೆ ಸಾಕು, ಸ್ಟಾರ್ಟ್ ಆಗುತ್ತೆ. ನಾವು ಈ ಥರನಾಗಿ ಮಾಡಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಬೋದು. ಈಗ ನಾನು ಸ್ಕ್ರೀನ್ ರೆಕಾರ್ಡನ್ನು ಬಂದ್ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ, ನಾವು ಏನೇನು ಮಾಡೀವಿ ಅಂತೇಳಿ ನೋಡ್ಬೋದು. ಈಗ ಒಂದು ಸ್ವಲ್ಪ ನಾನು ಅಲ್ಲಿ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ. ನಾನೀಗ ದಿಸ್ ಪಿ ಸಿ ಒಳಗೆ ಹೋಗ್ತೀನಿ. ದಿಸ್ ಪಿ ಸಿ ಒಳಗೆ ಹೋಗಿ ನಾನು ಫೋಲ್ಡರನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ವಾಟ್ಸಪ್ ಒಂದು ಫೋಟೋ ಇದೆ, ಇದನ್ನು ನಾನು ತೋರಿಸಿದ್ದೀನಲ್ಲ, ಇದನ್ನು ನಾವು ಸ್ಕ್ರೀನ್ ರೆಕಾರ್ಡ್ನಲ್ಲಿ ನೋಡ್ಬೋದು. ಸ್ಕ್ರೀನ್ ರೆಕಾರ್ಡ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಈ ಥರನಾದ ಒಂದು ಸ್ಕ್ರೀನ್ ರೆಕಾರ್ಡ್ ನಮಗೆ ಸಿಗುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.